ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ದೇವ್ರಿಗೆ ಕೈ ಮುಗಿದು ಎಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಹೇಳ್ತೀನಿ. ಬೆಳಿಗ್ಗೆ 6 ಗಂಟೆಗೆ ನಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಲ್ಲಿ ನಿಂತಿರೋ ಜನಗಳು ನೋಡಿದ್ರು. ಆದರೆ ಇದನ್ನೂ ಕ್ಲೈಮ್ಯಾಕ್ಸ್ ಇವಾಗ ತೋರಿಸ್ತೀನಿ ಬನ್ನಿ. ಈ ಜನಗಳನ್ನೆಲ್ಲ ನೋಡ್ತಿದ್ದಂಗೆ ನಿಮಗೊಂದು ಐಡಿಯಾ ಬಂದಿರೋದು. ನಾವು ಬಂದಿರೋದು ಮಂಡ್ಯ ಜಿಲ್ಲೆಯ ಗೌಡಗೆರೆ ಕ್ಷೇತ್ರದಲ್ಲಿರುವ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋದಕ್ಕೆ. ಮೊದಲೇ ಆಷಾಢ ಮಾಸ, ಭಾನುವಾರ ಬೇರೆ, ಜನ ಅಂತೂ ಸಾಗರ. ಬೇಗ ದರ್ಶನ ಆಗುತ್ತೆ ಅಂತ ಕ್ಯೂವಲ್ಲಿ ನಿಂತ್ಕೊಂಡು ನನಗೆ ಮುಂದೆ ಹೋಗಿ ಕ್ಯೂನ ಪೂರ್ತಿ ನೋಡಿದ್ಮೇಲೆ ನನಗನ್ಸಿದ್ದೇನು ಅಂತಂದರೆ, ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಹಾಗೂ ಈಗ ಕ್ಯೂನಲ್ಲಿ ನಿಂತ್ಕೊಂಡು ದೇವಿ ದರ್ಶನ ಮಾಡ್ಕೊಂಡು ಕೈ ಮುಗಿದು ದೇವಸ್ಥಾನದಿಂದ ಹೊರಗಡೆ ಬರೋ ಅಷ್ಟೊತ್ತಿಗೆ 1.5 ಗಂಟೆ ಟೈಮ್ ಹಿಡಿತು ಗುರು. ಅಲ್ಲಿಂದ ಮುಂದೆ ಹೋಗಿ ನಾನು ನೋಡಿದ್ದು ಬಸವನ ಕೆಳಗಡೆ ಕೂತ್ಕೊಂಡು ನೀರು ಹಾಕಿಸ್ಕೊಳ್ಳೋದು, ಮತ್ತು ಉಪ್ಪಿನ ತಟ್ಟೆ ಮೇಲೆ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಅದನ್ನು ಅಲ್ಲಿ ಸುರಿಯೋದು. ಸೊ ಈ ರೀತಿ ಕೆಲವೊಂದು ಆಚರಣೆಗಳನ್ನ ನೋಡಿದೆ. ಇದನ್ನು ಯಾಕೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ದರೆ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ನೆಕ್ಸ್ಟು ನಾವು ಹೋಗಿದ್ದು ಪ್ರಸಾದ ಸ್ವೀಕರಿಸೋದಕ್ಕೆ. ಪಾಯಸ, ಅನ್ನ ಜೊತೆಗೆ 2 ಥರ ಸಾಂಬಾರನ್ನ ಕೊಡ್ತಾರೆ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಕೂಡ ಹೊಟ್ಟೆ ತುಂಬ ತಿಂದೆ. ಸೊ ಪ್ರಸಾದ ಸ್ವೀಕರಿಸಿ ಅಲ್ಲಿಂದ ಹೊರಟ್ವಿ. ನಿಮಗೇನಾದರೂ ಈ ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ನೆಕ್ಸ್ಟ್ ಟೈಮ್ ಇನ್ನೊಂದು ಸರ್ತಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಾನು ತಿಳ್ಕೊಂಡು ನಿಮಗೂ ಕೂಡ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ.